ನಮಸ್ತೆ ಎಲ್ಲರಿಗೂ. ಕುಕ್ ವಿತ್ ಅನು ಚಾನಲ್ಗೆ ಸ್ವಾಗತ. ನಾನು ಒಂದು ಸ್ವೀಟ್ ಮಾಡ್ತಾ ಇದ್ದೀನಿ. ಹೇಗೆ ಮಾಡೋದಂತ ತೋರಿಸ್ತೀನಿ. ಮಿಲ್ಕ್ ಜಾಮೂನ್ ಅಂತ ಮಾಡ್ತಾ ಇದ್ದೀನಿ. ನಾನು ಒಂದು ಪಾತ್ರೆ ಇಟ್ಟಿದ್ದೀನಿ. ಅದಕ್ಕೆ ಒಂದು ಅರ್ಧ ಲೀಟರ್ ಹಾಲು ಹಾಕ್ತಾ ಇದ್ದೀನಿ. ಹಾಲು ಚೆನ್ನಾಗಿ ಕುದಿಬೇಕು. ಒಂದು 10 ನಿಮಿಷ ಹಾಲು ಕುದಿಬೇಕು. ಅಷ್ಟೊತ್ತಿಗೆ ನಾವು ಅದಕ್ಕೆ ಬೇಕಾಗಿರೋದು ಮಿಲ್ಕ್ ಪೌಡರ್ ತೊಗೊಂಡಿದ್ದೀನಿ. ಇದಕ್ಕೆ 2 ಮೊಟ್ಟೆ ಹಾಕ್ತಾ ಇದ್ದೀನಿ. ಚೆನ್ನಾಗಿ ಬೀಟ್ ಮಾಡ್ಕೋಬೇಕು. ಮಿಲ್ಕ್ ಪೌಡರ್ ಇದು 2 ಕಪ್ ಮಿಲ್ಕ್ ಪೌಡರ್ ಹಾಕ್ತಾ ಇದ್ದೀನಿ. ಯಾವುದಾದ್ರೂ ತಗೋಬೋದು ಮಿಲ್ಕ್ ಪೌಡ್ರು, ಅದೇ ಅಂತಿಲ್ಲ. ಈಗ ಕಲಿಸ್ಕೋಬೇಕು. ಸಕ್ಕರೆ ಹಾಕ್ತಾ ಇದ್ದೀನಿ. 1 ಕಪ್ ಅಷ್ಟು ಸಕ್ಕರೆ ಹಾಕ್ತೀನಿ. ಚೆನ್ನಾಗಿ ಕುದ್ದಿದೆ ಹಾಲು, ಗಟ್ಟಿಯಾಗಬೇಕು ಕುದ್ದು. ನೀರು ಹಾಕಬಾರ್ದು, ಬರೀ ಹಾಲೇ ಅರ್ಧ ಲೀಟ್ರ್ ನಂದಿನಿ ಅಂತ ತಗೊಂಡಿದ್ದೆ ನಾನು. ಅದನ್ನು ಇಟ್ಟಿದ್ದೀನಿ. ತಿರುಗಿಸ್ತಾ ಇರಬೇಕು, ಇಲ್ಲಾಂದರೆ ಕೆಳಗಡೆ ಕೆನೆ ಕಟ್ಕೊಳುತ್ತೆ ಅಂತ. ಮತ್ತೀಗ ಕೇಸರಿ ದಳ ನೆನೆಸಿದ್ದೆ, ಅದನ್ನು ಹಾಕ್ತಾ ಇದ್ದೀನಿ. ಕಲರ್ ಚೆನ್ನಾಗಿರುತ್ತೆ, ಟೇಸ್ಟ್ ಇರುತ್ತೆ. ಈಗ ಏಲಕ್ಕಿ ಪುಡಿ ಹಾಕ್ತೀನಿ. ಅದಾಗೆ ಕುದೀಲಿ. ಈಗ ನಾವು ಇದನ್ನು ಉಂಡೆ ಮಾಡ್ಕೊಳ್ಳೋಣ. ಸ್ವಲ್ಪ ಕೈಗೆ ತುಪ್ಪ ಸವರ್ಕೊಂಡು ಉಂಡೆ ಮಾಡಿ. ನಮಗೆ ಎಷ್ಟೆಷ್ಟು ದೊಡ್ಡದು ಬೇಕೋ ಅಷ್ಟೊತ್ತು ಉಂಡೆ ಮಾಡ್ಕೊಳ್ಳೋಣ. ಈ ಥರ ಉಂಡೆ ಮಾಡ್ಕೊಂಡಿದ್ದೀನಿ ಎಲ್ಲನೂ. ಮಿಲ್ಕ್ ಪೌಡರ್ ಕಲಸಿದ್ದನ್ನು ಈಗ ಇದಕ್ಕೆ ಒಂದೊಂದಾಗಿ ಒಳಗಡೆ ಹಾಕ್ತಾರೆ. ಇದನ್ನು ಎಣ್ಣೆಯಲ್ಲಿ ಕರಿಯೋ ಥರ ಜಾಮೂನಲ್ಲ ಇದು. ಇದರ ಹಾಲಲ್ಲೇ ಒಂದು 10 ನಿಮಿಷ ಬೇಯಿಸ್ಬೇಕು. ಇದನ್ನು ಯಾವ ಫ್ಲೇವರ್ ಬೇಕೋ ಅದು ನೀವು ಹಾಕ್ಕೋಬೋದು. ನಿಮ್ಮ ಚಾಯ್ಸು. ವೆನಿಲಾ ಹಾಕ್ಕೋಬೋದು. ಮತ್ತು ಯಾವುದು ಬೇಕಾಗುತ್ತೋ ಅದು ಹಾಲಲ್ಲಿ ನೀವು ಹಾಕ್ಕೊಂಡು ಈ ಥರ ಮಾಡ್ಕೋಬೋದು. ತುಂಬ ಚೆನ್ನಾಗಿರುತ್ತೆ. ಟ್ರೈ ಮಾಡಿದ್ದೀವಿ. ಇದು ಒಂದು 10 ನಿಮಿಷ ಬೇಯಿಸಿ. ನೋಡಿ ಕುದೀತಾ ಇದೆ. ಎಲ್ಲ ಒಂದು ಹೊಡೆದಿಲ್ಲ ನೋಡಿ, ಎಲ್ಲ ದಪ್ಪ ದಪ್ಪ ಆಗಿದೆ, ದೊಡ್ಡದಾಗಿದೆ, ಚೆನ್ನಾಗಿ ಬಂದಿದೆ. ಈಗ ಇದನ್ನು ಸ್ಟವ್ ಆಫ್ ಮಾಡ್ತೀನಿ.
ಬೇಕಾದ್ರೂ ಮಾಡ್ಕೋಬೋದು. ಇದಕ್ಕೆ ರೋಸ್ ಹಾಕ್ಕೋಬೋದು, ಚಾಕ್ಲೇಟ್ ಫ್ಲೇವರ್ ಹಾಕ್ಕೋಬೋದು, ನಮ್ಗೆ ಯಾವ್ದು ಇಷ್ಟನೋ ಅದು ಹಾಕ್ಕೋಬೋದು. ತುಂಬ ಚೆನ್ನಾಗಿರುತ್ತೆ ಇದು, ಒಂದ್ಸಲ ಮಾಡಿ ನೋಡಿ. ಡ್ರೈ ಫ್ರೂಟ್ಸ್ ಹಾಕ್ಕೋಬೋದು ಅದ್ರ ಮೇಲೆ. ರೆಡಿ ಇದೆ, ಮಿಲ್ಕ್ ಜಾಮೂನ್ ರೆಡಿ ಆಗಿದೆ. ನೋಡಿದ್ರೆ ವರ್ಷ ಟೇಸ್ಟ್ ಮಾಡುವ.